ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬಂದುಬಿಟ್ಟು ನಾವು ಶಾಪಿಂಗ್ ಮಾಲ್ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಅಂದರೆ ಇವಾಗ ಕ್ಯಾಂಪಸಲ್ಲಿದ್ದೀನಲ್ಲ, ಇಲ್ಲಿದ್ದು ಶಾಪಿಂಗ್ ಹೆಂಗಿದೆ ಮಾಲು ಅದು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಡೇ ಟೈಮಲ್ಲಿ ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ 10 hour ಡ್ಯೂಟಿ ಇರೋದ್ರಿಂದ ಮತ್ತೆ ರೂಮಿಗೆ ಬಂದು ಲಾಗ್ ಮಾಡೋದು ಟೈಮ್ ಎಲ್ಲ ಸಿಗಲ್ಲ. ಅದಕ್ಕೋಸ್ಕರ ಇವಾಗ ರಾತ್ರಿ ಮಾಡ್ತಿದ್ದೀನಿ. ಇವತ್ತಿನ ಲಾಗಲ್ಲಿ ಗ್ರೋಸರಿ ಐಟಮ್ ಕವರ್ ಮಾಡುವ, ಅಂದರೆ ಡೈಲಿ ಯೂಸಸ್ ಏನೇನಿದೆ ಅದರ ಪ್ರೈಸ್ ಎಲ್ಲ. ನೆಕ್ಸ್ಟ್ ಲಾಗಲ್ಲಿ ಡ್ರೆಸ್, ಶೂ ಅದೆಲ್ಲ ಕವರ್ ಮಾಡುವ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ 4 dirham, 2 dirham, 3 dirham. ದುಬೈದು 1 dirham ಅಂದರೆ ಇಂಡಿಯಾದ್ದು 23.50 ಆಗುತ್ತೆ. ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿಗೂ ಅಲ್ಲಿಗೂ. ಇಂಡಿಯಾದಲ್ಲಿ 10 rupees ಇದೆ, ಇಲ್ಲಿ 48 rupees ಆಗುತ್ತೆ ಇದಕ್ಕೆ, ಜಸ್ಟ್ ಒಂದು ಗುಡ್ಡೆ ಬಿಸ್ಕೆಟಿಗೆ. ಎಲ್ಲ ಹಾಗೆ ಇದೆ, ಆಲ್ಮೋಸ್ಟ್ ಎಲ್ಲ ಬಿಸ್ಕೆಟ್ಗೂ ಪ್ರೈಸ್ ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿಗೂ ಇಂಡಿಯಾಕ್ಕೂ. ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಪ್ರೈಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ 4 dirham ಇದೆ. 4 dirham ಅಂದರೆ 22 ಥರ 46, 80, 92 ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಯ್ಲ್ಡ್ ರೈಸ್ ನೀವು ನೋಡ್ಬೋದು ಇಲ್ಲಿ 2 kgಗೆ 8 dirham. ಇಲ್ಲಿ ಹಾಗೆ ಎಲ್ಲ ರೈಸ್ ಇದೆ ನೋಡಿ. ಪ್ರೈಸ್ ನೋಡ್ಬೋದು ನೀವು. ಶುಗರಿಗೆ ನೋಡ್ಬೋದು 1 kgಗೆ 3.75 ಇದೆ. ಜ್ಯೂಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹೆಂಗಿದೆ ಅಂತ ನೋಡಿ. ಜ್ಯೂಸ್ ಎಲ್ಲ ಯಾರೂ ಕುಡಿಬೇಡಿ ಫ್ರೆಂಡ್ಸ್, ನಾನು ಕುಡಿಯಲ್ಲ, ಇದು ಕೆಮಿಕಲ್ ಅಷ್ಟೇ. ಡ್ರೈ ಫ್ರೂಟ್ಸ್ ನೋಡ್ಬೋದು ನೀವು. ಪ್ರೈಸ್ ಏನು ಕಡಿಮೆ ಇಲ್ಲ ಫ್ರೆಂಡ್ಸ್, ಇಲ್ಲಿ ಜಾಸ್ತಿನೇ ಇದೆ. ಡ್ರೈ ಫ್ರೂಟ್ಸ್ಗೆ ಕಡಿಮೆ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ, ದುಬೈಯಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲೂ ಡಿಫ್ರೆನ್ಸ್ ಏನಿಲ್ಲ, ಲೈಟಾಗಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಆ್ಯಕ್ಚುಲಿ ನಾನು ಬಂದಿರೋದೇ ಬನಾನಾ ತಗೋಬೇಕಂತ. ನೋಡ್ಬೋದು 7 dirhams ಇದೆ. 7 dirhams ಅಂದರೆ ಇಂಡಿಯಾದ್ದು ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ. ಕೆಜಿಗೆ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್, ಜಸ್ಟ್ 4 ಬನಾನಾ ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ತಗೊಂಡಿರೋ 4 ಬಾಳೆಹಣ್ಣಿಗೆ 5.24 dirham. ಇದರಲ್ಲಿ ಕೆಜಿನೂ ತೋರಿಸ್ಬೋದು, 1 kgಗೆ ಸ್ವಲ್ಪ ಕಡಿಮೆ ಇದೆ. ಇಂಡಿಯಾದ ರೇಟ್ ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮಿಲ್ಕ್ ಕೂಡ ನಿಮಗೆ ಫ್ಲೇವರಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಯಾವ ಫ್ಲೇವರ್ ಬೇಕು ಆ ಫ್ಲೇವರಲ್ಲಿ ಮಿಲ್ಕ್ ಸಿಗುತ್ತೆ ಇಲ್ಲಿ. ಬಟ್ ಇದರದ್ದು ಇಲ್ಲಿದ್ದು ಎಕ್ಸ್ಪೈರಿ ಡೇಟು ತುಂಬ ಟೈಮ್ ತನಕ ಇರುತ್ತೆ. ಮಿಲ್ಕಿದ್ದೆಲ್ಲ 3 months, 8 months ಆ ಥರ ಎಲ್ಲ ಇಟ್ಟಿದ್ದಾರೆ. ಏನು ಕೆಮಿಕಲ್ ಹಾಕಿ ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ಫ್ರೂಟ್ಸಿದ್ದು ಜ್ಯೂಸ್ ಎಲ್ಲ ನೋಡ್ಬೋದು, ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಪೌಡರ್ ಹಾಕಿ ಶುಗರ್ ಹಾಕಿ ಆ್ಯಡ್ ಮಾಡಿರ್ತಾರೆ, ಕೆಮಿಕಲ್ ಮಾತ್ರ. ಮಿಲ್ಕ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಸ್ಮಾಲ್ ಸೈಜ್ ಇದೆ, ದೊಡ್ಡ ಸೈಜ್ ಇದ್ದು ಇದೆ. ಇದು ನೋಡ್ಬೋದು ಮಜ್ಜಿಗೆ ಮತ್ತು ಲಸ್ಸಿ ಈ ಥರ ಕೊಡ್ತಾರೆ ಇಲ್ಲಿ. 1 dirham ಇದೆ ಅದಕ್ಕೆ. ನಿಮಗೆ 23 rupeesಗಿಂತ ಕಡಿಮೆದು ಯಾವುದು ಸಿಗಲ್ಲ ಫ್ರೆಂಡ್ಸ್ ಇಲ್ಲಿ. ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ್ಯಾವ ದೇಶದ್ದು ಬೇಕೋ ಎಲ್ಲ ದೇಶದ್ದು ಸಿಗುತ್ತೆ. ಒಂದೊಂದು ದೇಶದ್ದು ಒಂದೊಂದು ಪ್ರೈಸ್ ಇದೆ ಫ್ರೆಂಡ್ಸ್. ಪೊಮೊಗ್ರಾನೇಟ್ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ನಾನು ಇಲ್ಲೇ ನೋಡಿದ್ದು ಇಷ್ಟು ದೊಡ್ಡದು, ಇಂಡಿಯಾದಲ್ಲಂತೂ ಎಲ್ಲೂ ಸಿಗಲ್ಲ ಇಷ್ಟು ದೊಡ್ಡದು ಪೊಮೊಗ್ರಾನೇಟ್. ಗ್ರೇಪ್ಸ್ಗೂ 5.49 ಇದೆ, ಒಂದು ಡಬ್ಬಕ್ಕೆ ಅಷ್ಟಿದೆ ನೋಡಿ, 5.49. ಐಟಮ್ 100ಗಿಂತ ಮೇಲೇ ಸಿಗುತ್ತೆ, ಅದಕ್ಕಿಂತ ಕಡಿಮೆದು ಯಾವುದೂ ಇಲ್ಲ. ನೋಡ್ಬೋದು ಇಲ್ಲಿ ವೆಜಿಟೇಬಲ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರೈಸು ಹಂಗೆ ಇದೆ, ಕ್ವಾಲಿಟಿನೂ ಹಂಗೆ ಇದೆ. ಕರ್ಡ್ ಹೆಂಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್, ಕರ್ಡ್ ಡಬ್ಬ ಇದು ಬಂದುಬಿಟ್ಟು ಮಜ್ಜಿಗೆ. ಇದಕ್ಕೆ 1.5 dirhams ಇದೆ ಇಲ್ಲಿ. ಮನೆ
ಮನೆಯಲ್ಲೇ ಇರುವಾಗ ಧರ್ಮಕ್ಕಿದ್ರು ಮನೆಯಲ್ಲಾಗಿದ್ದು ತಿಂತಿರ್ಲಿಲ್ಲ ಬನಾನ. ಇವಾಗ ಇಲ್ಲಿ ನೋಡಿದರೆ 100 ರೂಪಾಯಿ 4 ಬನಾನ ಕೊಟ್ಟು ತಿಂತಿದ್ದೀವಿ. ನೀವು ನೋಡಿ ಇಲ್ಲಿ ಬಂದರೆ ಈ ಥರನೇ ಆಗುತ್ತೆ. ಅದಕ್ಕೆ ಊರಲ್ಲಿರುವಾಗನೇ ತಿಂದ್ಕೊಂಡಿರಿ. ಅಚ್ಚಾ ಹೀಗೆ ಟೆಂಪರೇಚರ್ ಇವಾಗಲೂ ರಾತ್ರಿ ಹೊತ್ತು, ಇವಾಗ ಆ್ಯಕ್ಚುಲಿ 9 ಗಂಟೆ ಆಯಿತು, ಆದರೂ ಇಲ್ಲಿ ಇವಾಗ ಮಿನಿಮಮ್ 40 ಡಿಗ್ರಿ ಥರ ಇದೆ. ಫುಲ್ಲು ಸ್ವೆಟ್ಟಿಂಗ್ ಆಗ್ತಿದೆ, ಅಂದರೆ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ. ರೂಮಿಗೆ ಬಂದೆ ಫ್ರೆಂಡ್ಸ್, ಇದು ನನ್ನ ಬೆಡ್ ನೋಡ್ಬೋದು ನೀವು. ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಅಷ್ಟೇ.